ವೈಟ್ ರೈಸ್ ಬದಲು ಚಪಾತಿ ತಿಂದ್ರೆ ನಿಮ್ ಹೊಟ್ಟೆ ಬೋಜ್ ಕಮ್ಮಿ ಆಗುತ್ತಂತೆ. ಈ ತರ ಹೇಳೋ ನಿಮ್ ಫ್ರೆಂಡ್ಸ್ಗೆ ಮತ್ತೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋ ತೋರಿಸಿ. ಪಾಯಿಂಟ್ ನಂಬರ್ 1, ಎರಡು ಬೇರೆ ಬೇರೆ ಐಟಮ್ ಇದ್ರು ಕ್ಯಾಲರಿ ಸೇಮ್ ಇರುತ್ತೆ. ಸೊ ನೀವು ಚಪಾತಿ ತಿಂತಾ ಇದ್ದೀರಾ ಇಲ್ಲ ವೈಟ್ ರೈಸ್ ತಿಂತಾ ಇದ್ದೀರಾ ಅಂತ ಏನು ಮ್ಯಾಟರ್ ಆಗಲ್ಲ. ನಿಮ್ಮ ಊಟದಲ್ಲಿ ಎಷ್ಟು ತಿಂತಾ ಇದ್ದೀರಾ ಅದ್ರ ಮೇಲೆ ನಿಮ್ ಫ್ಯಾಟ್ ಕಮ್ಮಿ ಆಗುತ್ತೋ ಇಲ್ವೋ ಅಂತ ಡಿಪೆಂಡ್ ಆಗುತ್ತೆ. ಸೊ ನೀವು ನಾನು ರೈಸೇ ತಿನ್ನಲ್ಲ ಅಂತ ಹೇಳ್ಬಿಟ್ಟು 4 ಚಪಾತಿ ಹೊಡೆದ್ರೆ ಏನು ಕಮ್ಮಿ ಆಗಲ್ಲ. ಎರಡನೇದಾಗಿ ನಿಮ್ ಸಟೈಟಿ ಮತ್ತೆ ಪೋಷನ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕೆಲವರಿಗೆ ಚಪಾತಿ ತಿನ್ನೋದ್ರಿಂದ ಹೊಟ್ಟೆ ತುಂಬಂಗ ಅನ್ಸುತ್ತೆ, ಕೆಲವರಿಗೆ ವೈಟ್ ರೈಸ್ ಮತ್ತೆ ತರಕಾರಿ ತಿನ್ನೋದು ಹೊಟ್ಟೆ ತುಂಬುತ್ತೆ. ಸೊ ನಿಮ್ಗೆ ಯಾವ ಐಟಮ್ ತಿಂದ್ರೆ ಕೆಲವರಿಗೆ ಡೆಫಿಸಿಟ್ ಡಯಟ್ ಮಾಡಕ್ ಆಗುತ್ತೋ ಆ ಐಟಮ್ ನ ಇನ್ಕ್ಲೂಡ್ ಮಾಡಿ. ಲಾಸ್ಟ್ ಪಾಯಿಂಟ್, ನಿಮ್ಮ ಹೊಟ್ಟೆ ಬೋಜ್ಗೂ ಮತ್ತೆ ನೀವು ಯಾವ ಕಾಪ್ ತಿಂತೀರಾ ಅಂತ ಏನು ಸಂಬಂಧ ಇಲ್ಲ. ನಿಮ್ಮ ಹೊಟ್ಟೆ ಬೋಜ್ ಕರ್ಸಕ್ಕೆ ನೀವು ಕ್ಯಾಲರಿ ಡೆಫಿಸಿಟ್ ಡಯಟ್ ಮಾಡಲೇಬೇಕು. ನಿಮ್ ಜೆನೆಟಿಕ್ಸ್ ಮ್ಯಾಟರ್ ಆಗುತ್ತೆ, ನೀವು ಎಷ್ಟು ವರ್ಕೌಟ್ ಮಾಡ್ತಾ ಇದ್ದೀರಾ ಮತ್ತೆ ನಿಮ್ ಸ್ಟ್ರೆಸ್ ಲೆವೆಲ್ಸ್ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಒಂದು ಬಿಟ್ಟು ಇನ್ನೊಂದು ತಿಂತೀನಿ ಅಂತ ಹೇಳಿ ನನಗೆ ಹೊಟ್ಟೆ ಕಮ್ಮಿ ಆಗುತ್ತೆ ಇಲ್ಲ ನನಗೆ ಆಬ್ಸ್ ಬರುತ್ತೆ ಅಂತ ತಿಳ್ಕೊಳೋದು ತುಂಬಾ ತಪ್ಪು. ಚಪಾತಿ ಮತ್ತೆ ರೈಸ್ ಎರಡೂ ಓಕೆ, ನಿಮ್ ಡಯಟ್ ಎಕ್ಸಸೈಸ್ ನ ಫಿಕ್ಸ್ ಮಾಡಿ ಮತ್ತೆ ಊಟದಲ್ಲಿ ಚೆನ್ನಾಗಿ ಪ್ರೋಟೀನ್ ಇನ್ಕ್ಲೂಡ್ ಮಾಡಿ.